ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆ ನ್ಯೂ ವಿಡಿಯೋ. ನಾನು ನಿಮ್ಮ ಎ ಬಾಯ್ ಫ್ರಮ್ KA15 ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡ್ತಿರೋ ನಮಸ್ತೆಗಳು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದರೆ, ಇವತ್ತಿಂದ ಒಂದು ಹೊಸ ರೀತಿಯ ಪ್ರಯತ್ನ, ಹೊಸ ರೀತಿಯ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಹಿಂಟನ್ನು ನೀಡ್ತಿದ್ದೀನಿ. ನಾನು ಈಗ ಇರೋದು ಸಾಗರದಲ್ಲಿ ಪ್ರೆಸೆಂಟ್. ಸಾಗರದ ಸುತ್ತಮುತ್ತ ಇರುವಂಥ ಯೂಸ್ಲೆಸ್ ಗಾಡಿಗಳು ಲೈಕ್ 2 ಸ್ಟ್ರೋಕ್ ಗಾಡಿಗಳನ್ನ ನನಗೆ ಕಂಡಿದ್ದನ್ನ ಹೋಗಿ ಅವ್ರ ಓನರ್ ಅಥವಾ ಅಲ್ಲಿ ಯಾರು ಇರ್ತಾರೋ ಅವ್ರ ಹತ್ರ ಕೇಳಿ ಅದನ್ನು ನಾನು ಪರ್ಚೇಸ್ ಮಾಡೋ ರೀತಿ ಹೇಗಾದರೂ ಮಾಡ್ಕೊಂಡು ಹಳೆ ಗಾಡಿಗಳನ್ನ ಕಮ್ಮಿ ರೇಟಿಗೆ ಸಿಕ್ಕಿದರೆ ಪರ್ಚೇಸ್ ಮಾಡಿ ನನ್ನ ಕೈಯಲ್ಲಿ ಆದಷ್ಟು ರಿಸ್ಟೋರ್ ಮಾಡೋಣ ಅಂತ ಒಂದು ಥಿಂಕ್ ಬಂದಿದೆ. ಈಗ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸಾಗರದ ಸುತ್ತಮುತ್ತ ಯಾವ್ದಾದ್ರು 2 ಸ್ಟ್ರೋಕ್ ಗಾಡಿಗಳು ಲೈಕ್ ಬಜಾಜ್ ಚೇತಕ್, ಸುಜುಕಿ ಸಮುರಾ, ಶೋಗನ್, ಮ್ಯಾಕ್ಸ್ 100, ವಾಟ್ ಎವರ್ ಇಟ್ ಮೇ ಬಿ, RX100, 135, RXZ, ಯಾವುದೇ ರೀತಿ ವೇಸ್ಟ್ ಗಾಡಿಗಳು ಬೇಡ ಅಂತ ಒಗ್ದು ಹಾಳಾಗ್ತಾ ಇರ್ತೈತಲ್ಲ, ಆ ಥರ ಗಾಡಿಗಳು ನಿಮ್ಮ ಕಣ್ಣಿಗೆ ಕಂಡು ಬಂದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿರಿ. ನಾನು ಹೋಗಿ ಅವ್ರ ಹತ್ರ ಮಾತಾಡಿ ತಗೊಳಕ್ಕೆ ಟ್ರೈ ಮಾಡಿ ನಾನು ಆದಷ್ಟು ರಿಸ್ಟೋರ್ ಮಾಡಿಸ್ತೀನಿ ನನ್ನ ಕೈಯಲ್ಲಿ ದುಡ್ಡಿದ್ದಷ್ಟು. ಇದು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಸಕ್ಸಸ್ಫುಲ್ ಆಗಲಿ ಅಂತ ಎಲ್ಲರ ಜೊತೆಗೆ ಕೇಳ್ಕೊತ, ಯಾವುದೇ ಗಾಡಿಗಳು ನಿಮ್ಮ ಕಣ್ಣಿಗೆ ಕಂಡಲ್ಲಿ ನನಗೊಂದು ಮೆಸೇಜ್ ಅಥವಾ ಕಾಮೆಂಟ್ ಮಾಡಿರಿ. ನಾನು ಬಂದು ಅವ್ರ ಹತ್ರ ಮಾತಾಡಿ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರು ಒಂದು ಗಾಡಿ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ಪ್ರಿಫರೆನ್ಸ್ ಪ್ರಕಾರ ಬಜಾಜ್ ಚೇತಕ್ ತಗೊಬೇಕು ಅಂತ ನೋಡೋಣ. ಈ ಸೀರೀಸು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಲಿ ನಮ್ಮ ಚಾನಲಲ್ಲಿ. ನೀವು ಸಹ 2 ಸ್ಟ್ರೋಕ್ ಗಾಡಿಗಳನ್ನ ಉಳಿಸಿ ಬೈಕ್ಗಳನ್ನ ಹಾಳು ಮಾಡ್ಕೊಬೇಡಿ. ಇರೋ ಬೈಕಲ್ಲಿ ಖುಷಿಯಾಗಿ ರೈಡ್ ಮಾಡಿ, ಜಾಲಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಗಾಯ್ಸ್.